ಬಹುಶಃ ನಮ್ಮಲ್ಲಿ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಯಾವುದಿದೆಯಾ ಅದನ್ನೆಲ್ಲವೂ ಕೂಡ ಬಹುಶಃ ನಾವು ಬಿಸ್ನೆಸ್ಸನ್ನು ಪೂರೈಸೋದು ನನ್ನ ಜವಾಬ್ದಾರಿ ಸ್ಪೀಕರ್ ಆಗಿ. ಯಾಕಂತ ಹೇಳಿದರೆ ಭಾಳ ಸಮಯದಿಂದ ಒಂದು MLAಗಳಿರಲಿ ಅಥವಾ ನಮ್ಮ ಭಾಳಷ್ಟು ಆಸಕ್ತಿಯಿಂದ ಕ್ವಶನ್ ಕೇಳಿರ್ತಾರೆ ಅಥವಾ ಕಾಲಿಂಗ್ ಅಟೆನ್ಷನ್ ಹಾಕಿರ್ತಾರೆ. ನಾವು ಹಿರಿಯ ನಾಯಕರು ಮತ್ತು ಮುಖಂಡರು ಬೆಳಗಿಂದ ಬೇರೆ ಚರ್ಚೆ ಮಾಡ್ತಾರೆ. ಆದರೆ ಫಸ್ಟ್ ಟೈಮ್ ಸಹ ಯಾರು ಬಂದಿದ್ದಾರೆ ಅಥವಾ ಕೆಲವೊಬ್ಬರು ಯಾರಿಗೆ ಮಾತಾಡಲಿಕ್ಕೆ ಆಗಲಿಲ್ಲ, ಅವರೊಂದು ಪ್ರಶ್ನೆಗಾಗಿ ಬಹುಶಃ ಹಲವಾರು ದಿನ ಕಾದು ಕೂತ್ಕೊಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕಡೆಗಳಿಗೆ 8 ಗಂಟೆ ಆಯಿತು ಸಮಯ ಆಯಿತು ಅಂತ ಹೇಳಿ ನಾವು ಅದನ್ನು ಮುಂದಕ್ಕೆ ಹಾಕಿ ಮನೆಗೆ ಹೋದರೆ ಈ ಶಾಸಕರಿಗೆ ಜಾಸ್ತಿ ಹೆಚ್ಚು ಆಸಕ್ತಿ ಬರುವುದಿಲ್ಲ ಮತ್ತೆ ಬರಲಿಕ್ಕೆ. ಆದ ಕಾರಣ ನಮ್ಮ ಜವಾಬ್ದಾರಿ ಏನಿದೆ, ಯಾರೆಲ್ಲ ಸದನಲ್ಲಿದ್ದಾರಾ ಅವರೆಲ್ಲ ಪ್ರಶ್ನೋತ್ತರದಲ್ಲಿ, ಕಾಲಿಂಗ್ ಅಟೆನ್ಷನಲ್ಲಿ, ಚರ್ಚೆಗಳಲ್ಲಿ ಎಲ್ಲರೂ ಕೂಡ ಅದನ್ನು ಭಾಗವಹಿಸಲು ಅವಕಾಶ ಮಾಡಿಕೊಡೋದು ನನ್ನ ಜವಾಬ್ದಾರಿ ಆಗಿದೆ. ಇವತ್ತಿಷ್ಟು ಬೇರೆ ಡಿಸ್ಕಷನ್ಸ್, ಬೇರೆ ಚರ್ಚೆಗಳು ಮತ್ತು ಉತ್ತರ ಎಲ್ಲ ಆಗು ಈ ಸಮಯ ಆಗಿದೆ. ಅದಕ್ಕೆ ನಮ್ಮ ಸಮಯ ಮುಖ್ಯ ಅಲ್ಲ, ನಮ್ಮ ಕಾರ್ಯಕಲಾಪ ಏನಿದೆ ಅದನ್ನೆಲ್ಲ ಈಡೇರಿಸೋ ಸಮಾಧಾನ ಇದೆ. ಹೌದು, ಯಾಕಂದರೆ ನೋಡಿ, ಬೇಜಾರಾಗುವಂಥ ವಿಚಾರ ಯಾವುದು ಕೂಡ ಇಲ್ಲ. ಯಾಕಂತ ಹೇಳಿದರೆ ಯಾರು ಆಸಕ್ತಿ ಇರ್ತಾರೆ ಅವರು ಬಹುಶಃ ಭಾಗವಹಿಸ್ತಾರೆ ಇದರಲ್ಲಿ. ನಾನು ಯಾರೆಲ್ಲ ಭಾಗವಹಿಸಿದ್ದಾರೆ ಅವರು ನಾವೆಲ್ಲ ಅಭಿನಂದಿಸಿ. ಯಾಕೆಂತ ಹೇಳಿದರೆ ಬರೀ ಒಂದು ಪ್ರಶ್ನೆಗಾಗಿ 5-6 ಗಂಟೆ ಕಾದು ಕೂತ್ಕೊಂಡಿದ್ದಾರೆ, ಒಂದು ಕಾಲಿಂಗ್ ಅಟೆನ್ಷನ್ಗೆ, ಒಂದು ಪ್ರಶ್ನೋತ್ತರ. ಯಾಕೆಂತ ಹೇಳಿದರೆ ಅವರು ಕ್ಷೇತ್ರದ ಬಗ್ಗೆ ಅವ್ರ ವಿಚಾರ ಅಷ್ಟು ಕಾಳಜಿಯಿಂದ ಇರ್ತಾರೆ ಅಥವಾ ಆ ಸಮಸ್ಯೆ ಬಗೆಹರಿಸಬೇಕು ಆಸಕ್ತಿ ಇದೆ. ಅದೆಲ್ಲವೂ ಕೂಡ ಒಂದು ಜನರಿಗೆ ಗೊತ್ತಾಗ್ತದೆ ಇಷ್ಟೊತ್ತಾದ ಕಾದು ಕೂತ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು. ಇಲ್ಲ, ನನಗೆ ಗೊತ್ತಿಲ್ಲ. ಯಾಕೆ ಅಷ್ಟು ಸಮಯ ಹೋಗ್ತಂದ ಮುಖ್ಯ ಅಲ್ಲ, ಕಾರ್ಯಕಲಾಪ ಮುಗಿಸಬೇಕು, ಅದು ಕೆಲಸ ನಮ್ಮ ಮುಖ್ಯ, ಮತ್ತೆಲ್ಲ ಬೇರೆ. ಅದಕ್ಕೆ ಬೇರೆ ನಾವು ತಲೆ ಇಟ್ಕೊಳ್ಳಿದ್ದಾರೆ. ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗಬೇಕು, ಅದು ನನ್ನ ಜವಾಬ್ದಾರಿ. ನಾನೇನಾದರೂ ಸ್ವಲ್ಪ ಆಯಾಸ ಆಗ್ತದೆ ಅಂತೇಳಿ ನಾನು 8 ಗಂಟೆಗೆ ಅದನ್ನು ಮುಂದಕ್ಕಾಗಿ ಹೋಗ್ತಿದ್ರೆ ಎಷ್ಟೋ ಶಾಸಕ ನಿರಾಸಕ್ತಿ ಆಗ್ತಿತ್ತು. ನಾವ್ಯಾಕೆ ಪ್ರಶ್ನೆ ಗೆಲ್ಲಬೇಕು, ನಾವ್ಯಾಕೆ ಕಾಲಿಂಗ್ ಅಟೆನ್ಷನ್ ಆಗಬೇಕು, ಕಡೆಗಳಿಗೆ ನಮ್ಮ ಕೂತ್ಕೊಳ್ಳಿಸಿ ಲಾಸ್ಟಿಗೆಲ್ಲ ಮುಂದಕ್ಕಾಗಿ ಹೋಗ್ತಾರೆ. ಮುಂದಕ್ಕಾಗಿ ಹೋಗೋದು ಸುಲಭ, ಅದನ್ನು ಈಡೇರಿಸಿದ್ದು ಬಲ. ಇಲ್ಲ, ಎಲ್ಲ ಪ್ರಶ್ನೆಗಳಿಗೆ ಕೂಡ ಸರ್ಕಾರ ಉತ್ತರ ಕೊಟ್ಟಿದೆ. ಅದು ಸದಸ್ಯರು ಯಾರು ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅವರು ಅದನ್ನು ಶಾರ್ಟ್ ಮಾಡಬೇಕು. ನೋಡಿ, ಒಂದು ಉತ್ತರ ಕನ್ನಡ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಹಿರಿಯ ಸದಸ್ಯರು 1.5-3 ಗಂಟೆ 4 ಗಂಟೆ ಇಬ್ಬರು 4 ಗಂಟೆ ಮಾತಾಡ್ತಾರೆ ಮಧ್ಯಾಹ್ನ ನಂತರ. ಅವ್ರು ಅರ್ಥ ಮಾಡಿಕೊಳ್ಬೇಕಲ್ಲ, ಸದಸ್ಯರು ಅರ್ಥ ಮಾಡಿಕೊಳ್ಬೇಕು. ನಾವು ಎಷ್ಟಕ್ಕೆ ಯಾವ ರೀತಿ ನಾವು ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕು, ಒಂದು ವಿಚಾರ ಹೇಳಬೇಕು. ಎಲ್ಲ ಶಾಸಕರು ಅದರಲ್ಲಿ ಹಿರಿಯ ಸದಸ್ಯರು ಇದನ್ನು ಅರ್ಥ ಮಾಡಿಕೊಂಡಾಗ ನೀವು ಹೇಳಿದಾಗ ಇದೆಲ್ಲೂ ಕೂಡ ಶಾರ್ಟ್ ಆಗಿ ಬರ್ತದೆ. ಏನಾದರೂ ಇಬ್ಬರು ಹಿರಿಯ ಸದಸ್ಯರು 4-4.25 ಗಂಟೆ ಮಾತಾಡದಿದ್ದರೆ ಅದೊಂದು 2 ಗಂಟೆ ಮುಗಿಸಿದ್ರೆ ನಮ್ಗೆ ಎಷ್ಟು ಮುಂಚೆ ಇದನ್ನೆಲ್ಲ ಮುಗಿತಿತ್ತಲ್ಲ. ಇದರಲ್ಲಿ ಸದಸ್ಯರು ಸದನದಲ್ಲಿ ತೃಪ್ತಿ ತಂದಿಲ್ಲ ಅನ್ನೋ ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿಲ್ಲ ಸರಿಯಾಗಿ ಅಂತ. ನಿಮ್ಗೆ ತೃಪ್ತಿ ಇದೆಯಾ ಸರ್ ಇದ್ರ ಬಗ್ಗೆ? ನನಗೆ 100ಕ್ಕೆ 100 ತೃಪ್ತಿ ಇದೆ. ಯಾಕಂತ ಹೇಳಿದರೆ ಸಂಪೂರ್ಣವಾದ ಚರ್ಚೆಗೆ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಯಾರೆಲ್ಲ ಕೇಳಿದಾರ ಅವ್ರಿಗೆಲ್ಲರಿಗೂ ಕೂಡ ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಹೋಗಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಆ ಊಟದ ಸಮಯಕ್ಕೆ ನಾವು ಬಿಡದೆ ಯಾರಿಗೆ ಬೇಕು ಊಟ ಮಾಡಿ ಬನ್ನಿ, ಯಾರು ಬೆಂಗೆ ಮಾತಾಡಿ ಅಂತೇಳಿ ಯಾರೆಲ್ಲ ಪ್ರತಿಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಒಂದಿಬ್ಬರನ್ನು ಬಿಟ್ಟು, ಯಾಕೆ ಮತ್ತೆ ಕರೆಯುವಾಗ ಅವರು ಇರಲಿಲ್ಲ, ಅದು ಬಿಟ್ಟು ಯಾರೆಲ್ಲ ಉತ್ತರ ಕನ್ನಡ ಚರ್ಚೆ ಮಾಡೋಕ್ಕೆ ಕೇಳಿದ್ದಾರೆ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದೆ. ನಮಗೆ ತೃಪ್ತಿ ತಂದಿದೆ. ನಮ್ಮತ್ತೆ ಯಾರು ಕೂಡ ಪ್ರತಿಪಕ್ಷದವಂಥದ್ದು ವಿಚಾರ ಹೇಳಿಲ್ಲ. ಸರ್, ಇಷ್ಟು ತಡರಾತ್ರಿವರೆಗೂ ಕೂಡ ಕಲಾಪಗಳನ್ನ ನಡೆಸಿದೆ. ಎಲ್ಲೋ ಒಂದು ಕಡೆ ಯಾವುದೇ ಒಂದು ಚರ್ಚೆ ಆದರೂ ಕೂಡ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಲಿಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತವೆ. ಈ ಬಾರಿ ಅಧಿವೇಶನದಲ್ಲಿ ಒಂದು ರೀತಿಯಲ್ಲಿ ಕೂಡ ಫುಲ್ಫಿಲ್ ಆಗಿಲ್ಲ ಯಾವುದೇ ಚರ್ಚೆಗಳು ಅನ್ನುವಂಥ. ನೋಡಿ, ಈಗ ಚರ್ಚೆ ಮಾತ್ರ ನಡೆದಿದೆ. ನಾಳೆ ಅದರ ರಿಸಲ್ಟ್ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ. ಒಂದು ಎರಡನೇದು ಇನ್ನೊಂದು ಚರ್ಚೆ ಯಾವುದು ನಡೆದಿದೆ, ಅನುದಾನದ ಕೊರತೆ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಅದೇ ಕೂಡ ನಾಳೆ ಮೊನ್ನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಮೂರನೇ ದೊಡ್ಡ ಮಟ್ಟ ಚರ್ಚೆ ಯಾವುದು ನಡೆಯಿತು,
ವಕ್ಫಿಗೆ ಸಂಬಂಧಪಟ್ಟಾಗೆ ನಡೀತು. ಭಾಳ ಸುದೀರ್ಘ ಉತ್ತರ ಕೂಡ ಕೊಟ್ಟಿದ್ದಾರೆ, ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದೆ. ಭಾಳ ಸ್ಪಷ್ಟವಾಗಿ ಹೇಳಿದೆ ಸರ್ಕಾರ ಏನು ಮಾಡ್ತದೆ. ಯಾವುದೇ ಸರ್ಕಾರಿ ಶಾಲೆ ಇರಲಿ, ಧಾರ್ಮಿಕ ಕೇಂದ್ರಗಳಿರಲಿ, ಅದನ್ನಿನ್ನೂ ಕೂಡ ಅಲ್ಲಿ ಏನು ಕೂಡ ತೊಂದರೆ ಮಾಡಲಿಕ್ಕೆ ಹೋಗುವುದಿಲ್ಲ. ಮತ್ತು ಅಂಥದ್ದೇನಾದರೂ ರೈತರ ಸಂಬಂಧ ಯಾವುದು ಇದ್ದರೆ ಅಗತ್ಯ ಬಿದ್ದಲ್ಲಿ ಬೇರೊಂದು ನಿವೃತ್ತ ಜಡ್ಜ್ ಮುಖಾಂತರ ಮತ್ತು ಅಧಿಕ ಮುಖಾಂತರ ತನಿಖೆ ಮಾಡುವಂಥ ಸಮಿತಿಯನ್ನು ರಚನೆ ಮಾಡ್ತಾರೆ. ಭಾಳ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ. ಅದೆಲ್ಲ ಮುಖ್ಯ ಬೇಕಾದದ್ದು. ಮತ್ತು ಇನ್ನೊಂದು ಪ್ರಶ್ನೆ ಯಾವುದು ಬಂತು, ನಮ್ಮ ಔಷಧ ಮತ್ತು ಬಾಣಂತಿಯರ ಸಾವಿಗೆ ಸಂಬಂಧ ಚರ್ಚೆ ಆಯಿತು. ಅದು ಮಾನ್ಯ ದಿನೇಶ್ ಗುಂಡೂರಾವ್ ಆರೋಗ್ಯ ನಾಲೆಜ್ಗೆ ಉತ್ತರ ಕೊಡ್ತಾರೆ. ಅದಕ್ಕೆ ನೋಡಿ, ಇವತ್ತು ಯಾವುದೆಲ್ಲ ಚರ್ಚೆ ನಡೆದಿದೆ ಅದು ಒಂದು ಆರೋಗ್ಯಕರ ವಾತಾವರಣದಲ್ಲಿ ಜನಸಾಮಾನ್ಯ ಬೇಕಾಗುವಂಥ ಎಲ್ಲ ಚರ್ಚೆನೂ ಆಡಳಿತ ಪಕ್ಷದವರು ಮತ್ತು ಪ್ರತಿಪಕ್ಷದವರು ಇಬ್ಬರು ಕೂಡ ಸೇರಿ ಮಾಡಿದ್ದಾರೆ. ಈಗಾಗಲೇ ಕೆಲವೊಂದು ಉತ್ತರ ಕೂಡ ಬಂದಿದೆ. ನಾಳೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಉತ್ತರ ಕೊಟ್ಟಾಗ ಅದು ಅದರ ರಿಸಲ್ಟ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೌದು, ಯಾರು ಬೇಗ ಎದ್ದು ಹೋಗ್ತಾರೆ ಅವ್ರಿಗೆ ಪಶ್ಚಾತ್ತಾಪಕ್ಕೆ, ನಾನು ಅಲ್ಲಿ ಕೂತ್ಕೊಳ್ಬೇಕಿತ್ತು ಅಂತ ಹೇಳಿ ಆ ಒಂದು ಸಣ್ಣ ಕಷ್ಟ ಆಯ್ತು ಹೋಗಿರ್ಬೋದು. ಈಗ ಮತ್ತೆ ಅವ್ರಿಗೆ ಇದಾಗ್ತದೆ. ಯಾಕೆ ಇನ್ನು ಅವರ ಕ್ಷೇತ್ರ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಅಥವಾ ಯಾವುದೋ ಯೋಜನೆ ಪ್ರಶ್ನೆ ಕೇಳಲಿಕ್ಕೆ ಇನ್ನು 3 ತಿಂಗಳು ಕಾಯಬೇಕು ಅವರು ಇದರಲ್ಲಿ. ಮತ್ತು ಇಲ್ಲಿ ಮಾತಾಡಿದಂಥ ಎಲ್ಲ ಶಾಸಕರು ಅವರವರ ಕ್ಷೇತ್ರದಲ್ಲಿ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ನಿಮ್ಮ ಒಂದು ಸಹಾಯ ಪಡೆದುಕೊಂಡು ಅವರೆಲ್ಲರೂ ಕೂಡ ಅವ್ರ ಕ್ಷೇತ್ರ ಜನರಿಗೆ ಅವರ ಜನರ ಪರವಾಗಿ ಮಾತಾಡಿದಂಥ ಬಿಂಬಿಸುವಂಥ ಒಂದು ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳು ಮಾಡಿದಂಥ ಅದೊಂದು ಅರ್ಥತಪ್ತಿ ಇರ್ತದೆ. ಯಾರು ಬರಲಿಲ್ಲ ನಾವು ನಿಲ್ಲಬೇಕಿತ್ತು ಎಂಬ ಭಾವನೆ ಬರ್ತದೆ. ಮುಂದಿನ ದಿನವ್ರು ಬಂದು ನಿಲ್ತಾರೆ. ಇಲ್ಲದಿದ್ದೇನಾಗ್ತದೆ, ಮುಂದೆ ಯಾರು ಕೂಡ ಬರುವುದಿಲ್ಲ. ಇದು 8 ಗಂಟೆ ತನಕ ಮಾತ್ರ ಆಗೋದು, ಮತ್ತು ಕಾಲಿಂಗನ್ನು ತೆಗೊಳ್ಳೋದಿಲ್ಲ, ಎಲ್ಲ ಸೀನಿಯರ್ಸ್ನವ್ರಿಗೆ ಮಾತ್ರ ಅವಕಾಶ ಇರ್ತದೆ ಅಂತ ಹೇಳಿ ಎಲ್ಲ ಮನೆಗೆ ಹೋಗ್ತಾರೆ. ಆದ ಕಾರಣ ಇದು ಅವ್ರಿಗೆ ಕೂಡ ಒಂದು ಆಸಕ್ತಿ ಬರಬೇಕು, ಅವ್ರಿಗೆ ಉತ್ಸಾಹ ಬರಬೇಕಂತ ಹೇಳಿಕೊಂಡು ಬಹುಶಃ ನಾವು ಸ್ವಲ್ಪ ಶ್ರಮ ವಹಿಸಿದ್ದೇವೆ. ಇಲ್ಲ, ಬಹುಶಃ ನಮ್ಮಲ್ಲಿ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಯಾವುದಿದೆಯಾ ಅದನ್ನೆಲ್ಲವೂ ಕೂಡ ಬಹುಶಃ ನಾವು ಬಿಸ್ನೆಸ್ಸನ್ನು ಪೂರೈಸೋದು ನನ್ನ ಜವಾಬ್ದಾರಿ ಸ್ಪೀಕರ್ ಆಗಿ. ಯಾಕಂತ ಹೇಳಿದರೆ ಭಾಳ ಸಮಯದಿಂದ ಒಂದು MLAಗಳಿರಲಿ ಅಥವಾ ನಮ್ಮ ಭಾಳಷ್ಟು ಆಸಕ್ತಿಯಿಂದ ಕ್ವಶನ್ ಕೇಳಿರ್ತಾರೆ ಅಥವಾ ಕಾಲಿಂಗ್ ಅಟೆನ್ಷನ್ ಹಾಕಿರ್ತಾರೆ. ನಾವು ಹಿರಿಯ ನಾಯಕರು ಮತ್ತು ಮುಖಂಡರು ಬೆಳಗಿಂದ ಬೇರೆ ಚರ್ಚೆ ಮಾಡ್ತಾರೆ. ಆದರೆ ಫಸ್ಟ್ ಟೈಮ್ ಸಹ ಯಾರು ಬಂದಿದ್ದಾರೆ ಅಥವಾ ಕೆಲವೊಬ್ಬರು ಯಾರಿಗೆ ಮಾತಾಡಲಿಕ್ಕೆ ಆಗಲಿಲ್ಲ, ಅವರೊಂದು ಪ್ರಶ್ನೆಗಾಗಿ ಬಹುಶಃ ಹಲವಾರು ದಿನ ಕಾದು ಕೂತ್ಕೊಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕಡೆಗಳಿಗೆ 8 ಗಂಟೆ ಆಯಿತು, ಸಮಯ ಆಯ್ತು ಅಂತ ಹೇಳಿ ನಾವು ಅದನ್ನು ಮುಂದಕ್ಕೆ ಹಾಕಿ ಮನೆಗೆ ಹೋದರೆ ಈ ಶಾಸಕರಿಗೆ ಜಾಸ್ತಿ ಹೆಚ್ಚು ಆಸಕ್ತಿ ಬರುವುದಿಲ್ಲ ಮತ್ತೆ ಬರಲಿಕ್ಕೆ. ಆದ ಕಾರಣ ನಮ್ಮ ಜವಾಬ್ದಾರಿ ಏನಿದೆ, ಯಾರೆಲ್ಲ ಆ ಸದನಲ್ಲಿದ್ದಾರ ಅವರೆಲ್ಲ ಪ್ರಶ್ನೋತ್ತರಲ್ಲಿ, ಕಾಲಿಂಗ್ ಅಟೆನ್ಷನಲ್ಲಿ, ಚರ್ಚೆಗಳಲ್ಲಿ ಎಲ್ಲರೂ ಕೂಡ ಅದನ್ನು ಭಾಗವಹಿಸಲು ಅವಕಾಶ ಮಾಡಿಕೊಡೋದು ನನ್ನ ಜವಾಬ್ದಾರಿ ಆಗಿದೆ. ಇವತ್ತಿಷ್ಟು ಬೇರೆ ಡಿಸ್ಕಷನ್ಸ್, ಬೇರೆ ಚರ್ಚೆಗಳು ಮತ್ತು ಉತ್ತರ ಎಲ್ಲ ಆಗುವ ಈ ಸಮಯ ಆಗಿದೆ. ಅದಕ್ಕೆ ನಮ್ಮ ಸಮಯ ಮುಖ್ಯ ಅಲ್ಲ, ನಮ್ಮ ಕಾರ್ಯಕಲಾಪ ಏನಿದೆ ಅದನ್ನೆಲ್ಲ ಈಡೇರಿಸಂತ ಸಮಾಧಾನ ಇದೆ. ಹೌದು, ಯಾಕಂದರೆ ನೋಡಿ, ಬೇಜಾರಾಗುವಂಥ ವಿಚಾರ ಯಾವುದು ಕೂಡ ಇಲ್ಲ. ಯಾಕಂತ ಹೇಳಿದರೆ ಯಾರು ಆಸಕ್ತಿ ಇರ್ತಾರೆ ಅವರು ಬಹುಶಃ ಭಾಗವಹಿಸ್ತಾರೆ ಇದರಲ್ಲಿ. ನಾನು ಯಾರೆಲ್ಲ ಭಾಗವಹಿಸಿದ್ದಾರೆ ಅವರು ನಾವೆಲ್ಲ ಅಭಿನಂದಿಸಿ. ಯಾಕೆಂತ ಹೇಳಿದರೆ ಬರೀ ಒಂದು ಪ್ರಶ್ನೆಗಾಗಿ 5-6 ಗಂಟೆ ಕಾದು ಕೂತ್ಕೊಂಡಿದ್ದಾರೆ, ಒಂದು ಕಾಲಿಂಗ್ ಅಟೆನ್ಷನ್ಗೆ, ಒಂದು ಪ್ರಶ್ನೋತ್ತರ. ಯಾಕೆಂತ ಹೇಳಿದರೆ ಅವರು ಕ್ಷೇತ್ರದ ಬಗ್ಗೆ ಅವ್ರ ವಿಚಾರ ಅಷ್ಟು ಕಾಳಜಿಯಿಂದ ಇರ್ತಾರೆ ಅಥವಾ ಆ ಸಮಸ್ಯೆ ಬಗೆಹರಿಸಬೇಕು ಆಸಕ್ತಿ ಇದೆ. ಅದೆಲ್ಲವೂ ಕೂಡ ಒಂದು ಜನರಿಗೆ ಗೊತ್ತಾಗ್ತದೆ ಇಷ್ಟೊತ್ತಾದ ಕಾದು ಕೂತ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು. ಇಲ್ಲ, ನನಗೆ ಗೊತ್ತಿಲ್ಲ. ಯಾಕೆ ಅಷ್ಟು ಸಮಯ ಹೋಗ್ತಂದ ಮುಖ್ಯ ಅಲ್ಲ, ಕಾರ್ಯಕಲಾಪ ಮುಗಿಸಬೇಕು, ಅದು ಕೆಲಸ ನಮ್ಮ ಮುಖ್ಯ, ಮತ್ತೆಲ್ಲ ಬೇರೆ. ಅದಕ್ಕೆ ಬೇರೆ ನಾವು ತಲೆ ಇಟ್ಕೊಳ್ಳಿದ್ದಾರೆ. ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗಬೇಕು, ಅದು ನನ್ನ ಜವಾಬ್ದಾರಿ. ನಾನೇನಾದರೂ ಸ್ವಲ್ಪ ಆಯಾಸ ಆಗ್ತದೆ ಅಂತೇಳಿ ನಾನು 8 ಗಂಟೆಗೆ ಅದನ್ನು ಮುಂದಕ್ಕಾಗಿ ಹೋಗ್ತಿದ್ರೆ ಎಷ್ಟೋ ಶಾಸಕ ನಿರಾಸಕ್ತಿ ಆಗ್ತಿತ್ತು. ನಾವ್ಯಾಕೆ ಪ್ರಶ್ನೆ ಗೆಲ್ಲಬೇಕು, ನಾವ್ಯಾಕೆ ಕಾಲಿಂಗ್ ಅಟೆನ್ಷನ್ ಆಗಬೇಕು, ಕಡೆಗಳಿಗೆ ನಮ್ಮ ಕೂತ್ಕೊಳ್ಳಿಸಿ ಲಾಸ್ಟಿಗೆಲ್ಲ ಮುಂದಕ್ಕಾಗಿ ಹೋಗ್ತಾರೆ. ಮುಂದಕ್ಕಾಗಿ ಹೋಗೋದು ಸುಲಭ, ಅದನ್ನು ಈಡೇರಿಸಿದ್ದು ಬಲ. ಇಲ್ಲ, ಎಲ್ಲ ಪ್ರಶ್ನೆಗಳಿಗೆ ಕೂಡ ಸರ್ಕಾರ ಉತ್ತರ ಕೊಟ್ಟಿದೆ.
ಅದು ಸದಸ್ಯರು ಯಾರು ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅವರು ಅದನ್ನು ಶಾರ್ಟ್ ಮಾಡಬೇಕು. ನೋಡಿ, ಒಂದು ಉತ್ತರ ಕನ್ನಡ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಹಿರಿಯ ಸದಸ್ಯರು 1.5 ಗಂಟೆ 4 ಗಂಟೆ ಇಬ್ಬರು 4 ಗಂಟೆ ಮಾತಾಡ್ತಾರೆ ಮಧ್ಯಾಹ್ನ ನಂತರ. ಅವ್ರು ಅರ್ಥ ಮಾಡಿಕೊಳ್ಬೇಕಲ್ಲ, ಸದಸ್ಯರು ಅರ್ಥ ಮಾಡಿಕೊಳ್ಬೇಕು. ನಾವು ಎಷ್ಟಕ್ಕೆ ಯಾವ ರೀತಿ ನಾವು ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕು, ಒಂದು ವಿಚಾರ ಹೇಳಬೇಕು. ಎಲ್ಲ ಶಾಸಕರು ಅದರಲ್ಲಿ ಹಿರಿಯ ಸದಸ್ಯರು ಇದನ್ನು ಅರ್ಥ ಮಾಡಿಕೊಂಡಾಗ ನೀವು ಹೇಳಿದಾಗ ಇದೆಲ್ಲೂ ಕೂಡ ಶಾರ್ಟ್ ಆಗಿ ಬರ್ತದೆ. ಏನಾದರೂ ಇಬ್ಬರು ಹಿರಿಯ ಸದಸ್ಯರು 4-4.25 ಗಂಟೆ ಮಾತಾಡದಿದ್ದರೆ ಅದೊಂದು 2 ಗಂಟೆ ಮುಗಿಸಿದ್ರೆ ನಮ್ದು ಎಷ್ಟು ಮುಂಚೆ ಇದನ್ನೆಲ್ಲ ಮುಗಿತಿತ್ತಲ್ಲ. ಇದರಲ್ಲಿ ಪ್ರತಿಪಕ್ಷ ಸದಸ್ಯರು ಸರ್ ಸದನದಲ್ಲಿ ತೃಪ್ತಿ ತಂದಿಲ್ಲ ಅನ್ನೋ ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿಲ್ಲ ಸರಿಯಾಗಿ ಅಂತ. ನಿಮ್ಗೆ ತೃಪ್ತಿ ಇದೆಯಾ ಸರ್ ಇದ್ರ ಬಗ್ಗೆ? ಚರ್ಚೆಗೆ ಅವಕಾಶ ಮಾಡಿಕೊಡಿ. ನನಗೆ 100ಕ್ಕೆ 100 ತೃಪ್ತಿ ಇದೆ. ಯಾಕಂತ ಹೇಳಿದರೆ ಸಂಪೂರ್ಣವಾದ ಚರ್ಚೆಗೆ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಯಾರೆಲ್ಲ ಕೇಳಿದಾರ ಅವ್ರಿಗೆಲ್ಲರಿಗೂ ಕೂಡ ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಹೋಗಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಆ ಊಟದ ಸಮಯಕ್ಕೆ ನಾವು ಬಿಡದೆ ಯಾರಿಗೆ ಬೇಕು ಊಟ ಮಾಡಿ ಬನ್ನಿ, ಯಾರು ಮಾತಾಡಿ ಅಂತೇಳಿ ಯಾರೆಲ್ಲ ಪ್ರತಿಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಒಂದಿಬ್ಬರನ್ನು ಬಿಟ್ಟು, ಯಾಕೆ ಮತ್ತೆ ಕರೆಯುವಾಗ ಅವರು ಇರಲಿಲ್ಲ, ಅದು ಬಿಟ್ಟು ಯಾರೆಲ್ಲ ಉತ್ತರ ಕನ್ನಡ ಚರ್ಚೆ ಮಾಡೋಕ್ಕೆ ಕೇಳಿದ್ದಾರೆ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದೆ. ನಮಗೆ ತೃಪ್ತಿ ತಂದಿದೆ. ನಮ್ಮತ್ತೆ ಯಾರು ಕೂಡ ಪ್ರತಿಪಕ್ಷದವಂಥದ್ದು ವಿಚಾರ ಹೇಳಿಲ್ಲ. ಸರ್, ಇಷ್ಟು ತಡರಾತ್ರಿವರೆಗೂ ಕೂಡ ಕಲಾಪಗಳನ್ನ ನಡೆಸಿದೆ. ಎಲ್ಲ ಒಂದು ಕಡೆ ಯಾವುದೇ ಒಂದು ಚರ್ಚೆ ಆದರೂ ಕೂಡ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಲಿಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತವೆ ಈ ಬಾರಿ ಅಧಿವೇಶನದಲ್ಲಿ. ಒಂದು ರೀತಿಯಲ್ಲಿ ಕೂಡ ಫುಲ್ಫಿಲ್ ಆಗಿಲ್ಲ ಯಾವುದೇ ಚರ್ಚೆಗಳು ಅನ್ನುವಂಥ. ನೋಡಿ, ಈಗ ಚರ್ಚೆ ಮಾತ್ರ ನಡೆದಿದೆ. ನಾಳೆ ಅದರ ರಿಸಲ್ಟ್ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ. ಒಂದು. ಎರಡನೇದು ಇನ್ನೊಂದು ಚರ್ಚೆ ಯಾವುದು ನಡೆದಿದೆ, ಅನುದಾನದ ಕೊರತೆ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಅದೇ ಕೂಡ ನಾಳೆ ಮೊನ್ನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಮೂರನೇ ದೊಡ್ಡ ಮಟ್ಟ ಚರ್ಚೆ ಯಾವುದು ನಡೆಯಿತು, ವಕ್ಫಿಗೆ ಸಂಬಂಧಪಟ್ಟಾಗೆ ನಡೆಯಿತು. ಭಾಳ ಸುದೀರ್ಘ ಉತ್ತರವೂ ಕೂಡ ಕೊಟ್ಟಿದ್ದಾರೆ, ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದೆ. ಭಾಳ ಸ್ಪಷ್ಟವಾಗಿ ಹೇಳಿದೆ ಸರ್ಕಾರ ಏನು ಮಾಡ್ತದೆ. ಯಾವುದೇ ಸರ್ಕಾರಿ ಶಾಲೆ ಇರಲಿ, ಧಾರ್ಮಿಕ ಕೇಂದ್ರಗಳಿರಲಿ, ಅದನ್ನಿನ್ನೂ ಕೂಡ ಅಲ್ಲಿ ಏನು ಕೂಡ ತೊಂದರೆ ಮಾಡಲಿಕ್ಕೆ ಹೋಗುವುದಿಲ್ಲ. ಮತ್ತು ಅಂಥದ್ದೇನಾದರೂ ರೈತರ ಸಂಬಂಧ ಯಾವುದು ಇದ್ದರೆ ಅಗತ್ಯ ಬಿದ್ದಲ್ಲಿ ಬೇರೊಂದು ನಿವೃತ್ತ ಜಡ್ಜ್ ಮುಖಾಂತರ ಮತ್ತು ಅಧಿಕ ಮುಖಾಂತರ ತನಿಖೆ ಮಾಡುವಂಥ ಸಮಿತಿಯನ್ನು ರಚನೆ ಮಾಡ್ತಾರೆ. ಭಾಳ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ. ಅದೆಲ್ಲ ನಮಗೆ ಮುಖ್ಯ ಬೇಕಾದದ್ದು. ಮತ್ತು ಇನ್ನೊಂದು ಪ್ರಶ್ನೆ ಯಾವುದು ಬಂತು, ನಮ್ಮ ಔಷಧ ಮತ್ತು ಬಾಣಂತಿಯರ ಸಾವಿಗೆ ಸಂಬಂಧ ಚರ್ಚೆ ಆಯಿತು. ಅದು ಮಾನ್ಯ ದಿನೇಶ್ ಗುಂಡೂರಾವ್ ಆರೋಗ್ಯ ನಾಲೆಜ್ಗೆ ಉತ್ತರ ಕೊಡ್ತಾರೆ. ಅದಕ್ಕೆ ನೋಡಿ, ಇವತ್ತು ಯಾವುದೆಲ್ಲ ಚರ್ಚೆ ನಡೆದಿದೆ ಅದು ಒಂದು ಆರೋಗ್ಯಕರ ವಾತಾವರಣದಲ್ಲಿ ಬೇಕಾಗುವಂಥ ಎಲ್ಲ ಚರ್ಚೆನೂ ಆಡಳಿತ ಪಕ್ಷದವರು ಮತ್ತು ಪ್ರತಿಪಕ್ಷದವರು ಇಬ್ಬರು ಕೂಡ ಸೇರಿ ಮಾಡಿದ್ದಾರೆ. ಈಗಾಗಲೇ ಕೆಲವೊಂದು ಉತ್ತರ ಕೂಡ ಬಂದಿದೆ. ನಾಳೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಉತ್ತರ ಕೊಟ್ಟಾಗ ಅದು ಅದರ ರಿಸಲ್ಟ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೌದು, ಯಾರು ಬೇಗ ಎದ್ದು ಹೋಗ್ತಾರೆ ಅವ್ರಿಗೆ ಪಶ್ಚಾತ್ತಾಪಕ್ಕೆ ನಾನು ಅಲ್ಲಿ ಕೂತ್ಕೊಳ್ಬೇಕಿತ್ತು ಅಂತ ಹೇಳಿ ಆ ಒಂದು ಸಣ್ಣ ಕಷ್ಟ ಆಯ್ತು ಹೋಗಿರ್ಬೋದು. ಈಗ ಮತ್ತೆ ಅವ್ರಿಗೆ ಇದಾಗ್ತದೆ. ಯಾಕೆ ಇನ್ನು ಅವರ ಕ್ಷೇತ್ರ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಅಥವಾ ಯಾವುದೋ ಯೋಜನೆ ಪ್ರಶ್ನೆ ಕೇಳಲಿಕ್ಕೆ ಇನ್ನು 3 ತಿಂಗಳು ಕಾಯಬೇಕು ಅವರು ಇದರಲ್ಲಿ. ಮತ್ತು ಇಲ್ಲಿ ಮಾತಾಡಿದಂಥ ಎಲ್ಲ ಶಾಸಕರು ಅವರವರ ಕ್ಷೇತ್ರದಲ್ಲಿ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ನಿಮ್ಮ ಒಂದು ಸಹಾಯ ಪಡೆದುಕೊಂಡು ಅವರೆಲ್ಲರೂ ಕೂಡ ಅವ್ರ ಕ್ಷೇತ್ರ ಜನರಿಗೆ ಅವರ ಜನರ ಪರವಾಗಿ ಮಾತಾಡಿದಂಥ ಒಂದು ಬಿಂಬಿಸುವಂಥ ಒಂದು ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳು ಮಾಡಿದಂಥ ಅದೊಂದು ಅರ್ಥತಪ್ತಿ ಇರ್ತದೆ. ಯಾರು ಬರಲಿಲ್ಲ ನಾವು ನಿಲ್ಲಬೇಕಿತ್ತು ಎಂಬ ಭಾವನೆ ಬರ್ತದೆ. ಮುಂದಿನ ದಿನ ಬಂದು ನಿಲ್ತಾರೆ. ಇಲ್ಲದಿದ್ದೇನಾಗ್ತದೆ, ಮುಂದೆ ಯಾರು ಕೂಡ ಬರುವುದಿಲ್ಲ. ಇದು 8 ಗಂಟೆ ತನಕ ಮಾತ್ರ ಆಗೋದು, ಮತ್ತು ಕಾಲಿಂಗನ್ನು ತೆಗೊಳ್ಳೋದಿಲ್ಲ. ಎಲ್ಲ ಸೀನಿಯರ್ಸ್ನವ್ರಿಗೆ ಮಾತ್ರ ಅವಕಾಶ ಇರ್ತದೆ ಅಂತ ಹೇಳಿ ಎಲ್ಲ ಮನೆಗೆ ಹೋಗ್ತಾರೆ. ಆದ ಕಾರಣ ಇದು ಅವ್ರಿಗೆ ಕೂಡ ಒಂದು ಆಸಕ್ತಿ ಬರಬೇಕು, ಅವ್ರಿಗೆ ಉತ್ಸಾಹ ಬರಬೇಕಂತ ಹೇಳಿಕೊಂಡು ಬಹುಶಃ ನಾವು ಸ್ವಲ್ಪ ಶ್ರಮ ವಹಿಸಿದ್ದೇವೆ.